ಒಂದು ನಿಮಿಷ, ಒಂದು ಸಣ್ಣ ಕಹಿ ವಿಷಯ ಹೇಳ್ತೀನಿ. ಒಂದು ಮನೆಯಲ್ಲಿ ಒಂದು ಹೆಣ್ಣಿನ ಜನ್ಮ ಆಗಿದ ತಕ್ಷಣ ನಾಮಕರಣ ಆಗೋಕ್ಕೂ ಮುಂಚೆನೇ ನನ್ನ ಜಾತಿ ಘನತೆ ಯೋಗ್ಯತೆಗೆ ಧಕ್ಕೆ ಆಗದೆ ಇರೋ ಹಾಗೆ ನನ್ನ ಮಗಳನ್ನ ಬೆಳೆಸ್ತೀನಿ ಅಂತ ಗುರಿ ಹಿಡ್ಕೊಂಡು ಬೆಳೆಸ್ತಾ ಬರ್ತಾನೆ ತಂದೆ ಆದವನು. ಅದೇ ಚೌಕಟ್ಟಿನಲ್ಲಿ ಬೆಳೀತಾ ಬರೋ ಆ ಹೆಣ್ಮಗು ತನ್ನಲ್ಲಿ ಮೆಚುರಿಟಿ ಕಂಡುಕೊಂಡು ಪ್ರತಿ ಬಾರಿ ಅದನ್ನು ಫೇಸ್ ಮಾಡುವಾಗ, ಬೇರೆ ಯಾವ ಹುಡುಗಿಗೂ ಬರ್ದಿರೋ ನಿನಗೇನು ಬಂದಿಲ್ಲ, ನಾನು ಅದನ್ನೆಲ್ಲ ನೋಡ್ಕೊಂಡೇ ಬಂದಿರೋದು, ಜಗತ್ತಿಗಿದೇನು ಹೊಸ್ದಲ್ಲ ಅಂತಾಳೆ ಅವಳ ತಾಯಿ. ಜಗತ್ತಿಗಿದೆಲ್ಲ ಹೊಸ್ದಲ್ಲ ನಿಜ, ಆದರೆ ಆ ಹುಡುಗಿಗೆ ಅದು ಹೊಸ್ದು ಅಲ್ವಾ. ಮುಂದೆ ಬೆಳೀತಾ ಬೆಳೀತಾ ನಾನು ಯಾರನ್ನೂ ಪ್ರೀತಿ ಮಾಡಬಾರ್ದು ಅಂತ ತನ್ನಲ್ಲಿ ತಾನೇ ಬೌಂಡ್ರಿ ಹಾಕೊತಾಳೆ ಆ ಹುಡುಗಿ. ಅವಳು ಯಾರಿಗೂ ಪ್ರೀತಿ ಮಾಡಲ್ಲ, ಪ್ರೀತಿ ಆಗುತ್ತೆ. ಜಾತಿ ಯೋಗ್ಯತೆ ಘನತೆ ಈ ಮೂರನ್ನು ಪಕ್ಕಕ್ಕಿಡ್ತಾನೆ ಅವಳ ಹುಡುಗ. ಅವಳ ಪ್ರತಿ ಪೀರಿಯಡ್ಸ್ ಟೈಮಲ್ಲೂ ಆ ಪೇಯ್ನ್ ಅರ್ಥ ಅವನಿಗೆ ಗೊತ್ತಿಲ್ಲದೆ ಇದ್ದರೂ ಅದು ನನ್ನ ಪೈನ್ ಅಂದ್ಕೊಂಡು ಅವಳು ಕೈ ಹಿಡ್ಕೊಂಡು ಅವಳ ಪಕ್ಕದಲ್ಲೇ ಕೂತ್ಕೊಂಡು ಅವಳಿಗೆ ಧೈರ್ಯ ತುಂಬ್ತಾನೆ ಅವಳ ಹುಡುಗ. ಇವಾಗ ಹೇಳಿ, ಆ ಹುಡುಗಂದು ಪ್ರೆಸ್ಟೀಜಿಯಸ್ ಪ್ರೀತಿನ ಅಥವಾ ನಿಸ್ವಾರ್ಥದ ಪ್ರೀತಿನ? ಮದುವೆ ಮತ್ತದೇ ಅವರ ಅಪ್ಪನ ಚೌಕಟ್ಟು ಅವಳಿಗೆ, ಹೇ ನನ್ನ ಘನತೆಗೆ ಧಕ್ಕೆ ಹಾಕೂಡ್ದು, ನೋ ಲವ್ ಮ್ಯಾರೇಜ್, ನಾನು ತೋರಿಸಿದ ಹುಡುಗನ ನೀನು ಮದುವೆ ಆಗ್ಬೇಕು. ಸಚ್ ಎ ಟಾಕ್ಸಿಕ್ ಫಾದರ್ ಈಸ್ ಅಲ್ವಾ? ಸೇಮ್ ಡೈಲಾಗು. ಲೋ ನೀನು ಹುಡುಗ ಕಣೋ, ಮೂವನಾಗು, ಪ್ರೀತಿ ಮಧುರ ತ್ಯಾಗ ಅಮರ. ಛೀ, ತ್ಯಾಗ ಮಾಡಕ್ಕ ಪ್ರೀತಿ ಮಾಡೋದು? ಏನಕ್ಕೆ ತ್ಯಾಗ ಮಾಡಬೇಕು? ಶಲ್ ಐ ಆನ್ಸರ್? ಹಾಂ, ತನ್ನ ಘನತೆಗೆ ಧಕ್ಕೆ ಆಗಬಾರ್ದು, ತನ್ನ ಘನತೆಗೆ ಧಕ್ಕೆ ಆಗಬಾರ್ದು ಅಂತ ತಾನೇ ಜನ್ಮ ಕೊಟ್ಟ ತನ್ನ ಮಗಳನ್ನ ಖುಷಿನ ಕೊಂದು ತನ್ನ ಸ್ವಾರ್ಥಿನ ತ್ಯಾಗ ಮಾಡಕ್ಕೆ ರೆಡಿ ಇಲ್ದಿರೋ ಅವರಪ್ಪನೇ ಇರಬೇಕಾದ್ರೆ ಪ್ರತಿ ಕ್ಷಣ ಬೇರೆ ಯಾವನ್ ಕೆಡ್ಕೊಂಡು ನನ್ನ ಹುಡುಗಿ ಮೇಲೆ ಬೀಳಬಾರ್ದು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಪ್ರತಿ ಕ್ಷಣ ಹುಚ್ಚಂತರ ಪ್ರೀತಿ ಮಾಡೋ ಹುಡುಗ, ಅವನೇನಕ್ಕೆ ಒಂದು ಪ್ರೀತಿನ ತ್ಯಾಗ ಮಾಡಬೇಕು? ಪ್ರೀತಿ ಮಾಡಿ ಮದುವೆ ಆದವ್ರು ಯಾರು ನೆಟ್ಗಿರಲ್ಲ. 3 ತಿಂಗಳಾದ ತಕ್ಷಣ ಜಗಳ ಆಡ್ಕೊಂಡು ಅಪ್ಪನ ಮನೆ ಸೇರ್ಕೊತಾರೆ. ಅರೇಂಜ್ ಮ್ಯಾರೇಜ್ ಆದವ್ರು ಎಲ್ಲರೂ ನೆಟ್ಗಿದಾರಾ? ಯಾರ ಮನೇಲೂ ಡೈವೋರ್ಸೇ ಆಗಿಲ್ವಾ? ಯಾರು ಗಂಡನ ಬಿಟ್ಟು ಅವ್ರ ಅಪ್ಪನ ಮನೆ ಬಂದು ಸೇರ್ಕೊಂಡೇ ಇಲ್ವಾ? ಜಸ್ಟ್ ಬಿಕಾಸ್ ಆಫ್ 1 or 2 people ಯು ಕಾಂಟ್ ಬ್ಲೇಮ್ ದ ಎಂಟೈರ್ ಸಿಸ್ಟಮ್. ಬರಬಾರ್ದು, ಪಾಪ ಬಂದರೂ ಪರವಾಗಿಲ್ಲ. ತನ್ನ ಸ್ವಾರ್ಥಕ್ಕೋಸ್ಕರ ತಾನೇ ಜನ್ಮ ಕೊಟ್ಟ ತನ್ನ ಮಗಳು ಖುಷಿನ ಕೊಂದು ಬದುಕ್ತಿರೋ ಪ್ರತಿ ಅಪ್ಪಂದ್ರಿಗೂ ನನ್ನ ಧಿಕ್ಕಾರ. ಜೀವಕ್ಕಿಂತ ಧಿಕ್ಕಾರ. ಪ್ರೀತಿಸಿದೇನಾ ಆ ಪ್ರೀತಿಯ ನೀ ಮುರಿದೆಯಾ?